ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೆ, ಮನೆ ಮುಂದೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಮಂಡೇ ಗಣಪತಿ ಹೋಗ್ತದೆ, ಅದಕ್ಕೆ ಇವತ್ತು ಊಟ ಹಾಕ್ಸ್ತಿದ್ದಾರೆ, ಪ್ರಸಾದ ಹಾಕ್ಸ್ತಿದ್ದಾರೆ. ಮನೆ ಮುಂದೆನೇ ಹಾಕಿದ್ದಾರೆ, ಈ ದೇವಸ್ಥಾನ ಇರೋದ್ರಿಂದ ಸ್ವಲ್ಪ ಸೌಂಡ್ ಇದೆ, ಪ್ಲೀಸ್ ಇಗ್ನೋರ್ ಮಾಡಿ. ಸೊ ಇವತ್ತು ಮಧ್ಯಾಹ್ನ ಈವ್ನಿಂಗ್ ನಾನು ಊರಿಗೆ ಹೋಗ್ತಿದ್ದೀನಿ. ತುಂಬ ದಿನ ಆದಮೇಲೆ, ಆಲ್ಮೋಸ್ಟ್ 6 ಮಂತ್ಸ್ ಆಗಿದೆ. ಅದಾದಮೇಲೆ ಊರಿಗೆ ಹೋಗ್ತಿರೋದು. ಅಡಿಕೆ ಹಾಕ್ಸ್ತಿದ್ದಾರೆ, ಸೊ ಅದಕ್ಕೆ ಹೋಗ್ತಿದ್ದೀನಿ. ಮತ್ತು ಮೊನ್ನೆ ಪಾಲಕ್ ಖಿಚಡಿ ರೆಸಿಪಿ ಮಾಡಿದ್ದೆ, ಅದನ್ನು ಹಾಕ್ತೀನಿ. ಸೊ ಬನ್ನಿ, 3-4 ಡೇಸ್ ಊರಲ್ಲಿ ಇರ್ತೀನಿ. ಸೊ ಯಾವ್ಯಾವ ಥರ ಇರುತ್ತೆ, ನಮ್ಮ ಊರನ್ನೆಲ್ಲ ತೋರಿಸ್ತೀನಿ, ಯಾವ ಥರ ಇದೆ ಅಂತ. ನಮ್ಮ ಮನೆ ತೋರಿಸ್ತೀನಿ, ಅಂದರೆ ನಮ್ಮ ಅಪ್ಪಾಜಿ ಮನೆ. ಸೊ ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ. ಸೊ ನೋಡಿ ಗಾಯ್ಸ್, ಎಲ್ಲರೂ ಪ್ರಸಾದ ತಿಂತಿದ್ದಾರೆ. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಎಷ್ಟು ಜನ ಬಂದಿದ್ದಾರೆ. ಪಾಯಸ ತಿನ್ನಿಸ್ತಿದ್ದೀನಿ ಯಶ್ವಿಕಿಗೆ. ಸೊ ಕುಕ್ಕರಲ್ಲಿ ನೆನೆಸಿದ ಅಕ್ಕಿ ಮತ್ತು ಬೇಳೆನ 1-2-3 ಅವರ್ಸ್ ನೆನೆಸ್ಕೋಬೇಕು. ಅದನ್ನು ಹಾಕಿದ್ದೀನಿ, ಒಂದು ಕುಕ್ಕರಿಗೆ ಹಾಕ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಬಟಾಣಿನ ಹಾಕಿದೆ. ಬಟಾಣಿ ಆಪ್ಷನಲ್, ಅದು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ. ನನಗೆ ಏನಾದರೂ ಮುಂಚೆ ನೆನ್ನೆ ಪಲಾವ್ ಮಾಡೋಣ ಅಂತ ಇಟ್ಕೊಂಡಿದ್ದೆ, ಅದನ್ನೇ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ, ಅದು ಮುಳುಗೋಕ್ಕಿಂತ ಡಬಲ್ ನೀರು ಹಾಕಬೇಕು. ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 2-3 ವಿಷಲ್ ಹಾಕಿಸ್ಬೇಕು. ಇಲ್ಲಿ ಈ ಕಡೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟೇ ಇಟ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋಬೇಕು. ಇಲ್ಲಿ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸಿರೋ ನೀರಲ್ಲಿ, ಕುದೀತಿರೋ ನೀರಲ್ಲಿ ಪಾಲಕ್ ಸೊಪ್ಪನ್ನ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಮತ್ತು ಈ ಕಡೆ ಕುಕ್ಕರಲ್ಲಿ ವಿಷಲ್ ಹಾಕೋಕ್ಕೆ ಇಟ್ಟಿದ್ವಲ್ಲ, ಅದು ನೋಡಿ ಸ್ವಲ್ಪ ಅನ್ನ ಹಾಗೇ ಇದೆ, ಅದನ್ನು ಮೆತ್ತಗೆ ಸ್ಮ್ಯಾಶ್ ಮಾಡಬೇಕು. ನಾನು ಕಿಚಡಿಗೆ ತುಪ್ಪನ ಬಳಸ್ತಿದ್ದೀನಿ. ಸೊ ತುಪ್ಪ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡು, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ನನಗೆ ಇಷ್ಟ ಆಗುತ್ತೆ, ಪರ್ಸ್ನಲ್ ಫೇವ್ರೇಟ್. ಸೊ ಅದಕ್ಕೆ ನಾನು ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಬ್ರೌನ್ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ನೀವು ಅಕಸ್ಮಾತ್ ಕೆಳಗೆ ನಿಮಗೆ ತಡ್ಕ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಲಾಸ್ಟಿಗೆ ಬೇಕಿದ್ದರೂ ಒಣಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟರು, ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರು ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ನಾವು, ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದೀತಾ ಇರಬೇಕು, ಎಷ್ಟು ಫುಲ್ ಕುದೀತಿರಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬಾಯ್ಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ಫುಲ್ ನೊರೆ ಬರ್ತಾಯಿದೆ. ಇಷ್ಟು ಬಾಯ್ಲ್ ಆದಮೇಲೆ ಅದು ನಾವು ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ, ರೈಸ್ ಮತ್ತು ದಾಲು, ಅದನ್ನು ಇದಕ್ಕೆ ನೀಟಾಗಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ನಾನು ನೀರು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿಡಬೇಕು. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಇದಾದಮೇಲೆ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿ ಅದು ಮೇಲ್ಗಡೆ ಎಲ್ಲ ಸ್ವಲ್ಪ ಎಣ್ಣೆ ಬರುತ್ತೆ, ಅಂದರೆ ತುಪ್ಪ ಏನು ಹಾಕ್ಕೊಂಡಿದ್ವಲ್ಲ ಅದು ಮೇಲೆ ಬರುತ್ತೆ. ಮೇಲಿಂದ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಸೊ ನೋಡಿ, ಇದಕ್ಕೆ ಕಿಚಡಿಗೆ ಘೀ ಹಾಕಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಲಿಡ್ ಓಪನ್ ಮಾಡಿದೆ. ಹಿಂಗಿದ್ರೆ ತುಂಬಾ ಟೇಸ್ಟಿಯಾಗಿತ್ತು. ನೋಡಿ, ಕಿಚಡಿ ಈ ಕನ್ಸಿಸ್ಟೆನ್ಸಿ ಇದೆ.